ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಷಾಢ ಮಾಸದಲ್ಲಿ ಸರ್ವ ಕಷ್ಟಗಳ ನಿವಾರಣೆಗೋಸ್ಕರ ಅಥವಾ ಎಲ್ಲ ಇಷ್ಟಾರ್ಥ ಸಿದ್ಧಿಗೋಸ್ಕರ ಅಮ್ಮನವರಿಗೆ ಮಾಡುವಂತಹ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಸಂಕಲ್ಪಪೂರ್ವಕವಾಗಿ ಸರಿಯಾಗಿ ಹೇಗೆ ಮಾಡೋದು ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಬನ್ನಿ ನೋಡಿ, ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ನೀವೇನೇ ಸೇವೆ ಮಾಡಿದ್ರೂ ಕೂಡ 1ಕ್ಕೆ 10ರಷ್ಟು ಫಲ. ಅದು ಒಂದು ಅಭಿಷೇಕಕ್ಕೆ ಕೊಡೋದಿರಬಹುದು, ಅಥವಾ ಮಡ್ಲಕ್ಕಿಯನ್ನು ಕಟ್ಟೋದಿರಬಹುದು, ಅಥವಾ ಬಹಳ ವಿಶೇಷ ಅಂದರೆ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಯಾವುದೇ ಹೆಣ್ಣು ದೇವರುಗಳಿಗೆ ಮಾಡಿದ್ರೂ ಕೂಡ ನಡೆಯುತ್ತೆ. ಅದು ಲಕ್ಷ್ಮೀ ದೇವರಿಗಿರಬಹುದು, ಅಥವಾ ಮಾರಮ್ಮನ ದೇವಸ್ಥಾನ, ವಿಶೇಷವಾಗಿ ಶಕ್ತಿ ಸ್ವರೂಪದ ದೇವತೆಯನ್ನು ನೀವು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದಕ್ಕೆ ಆಯ್ಕೆ ಮಾಡಿಕೊಳ್ಳಿ. ನೋಡಿ, ಈ ನಿಂಬೆಹಣ್ಣಿನ ದೀಪವನ್ನು ನೀವು ಸಂಕಲ್ಪ ಮಾಡಿಕೊಂಡು ಒಂದು 3 ದಿವಸ ಇಲ್ಲ 5 ದಿವಸ ಹಚ್ಚಬಹುದು. ಅಂದರೆ ಒಂದು ಶುಕ್ರವಾರ ನೀವು ಸಂಕಲ್ಪ ಮಾಡಿಕೊಂಡ್ರೆ ಶುಕ್ರವಾರ, ಮಂಗಳವಾರ, ಶುಕ್ರವಾರ, ಇಲ್ಲ ಮತ್ತು ಶುಕ್ರವಾರ, ಮಂಗಳವಾರ, ಶುಕ್ರವಾರ, ಮಂಗಳವಾರ, ಶುಕ್ರವಾರ, ಈ ರೀತಿ ಮಾಡಿ. ಮಧ್ಯೆ ಏನಾದರೂ ಪೀರಿಯಡ್ಸ್ ಬಂತು ಅಂತಂದರೆ 1 ವಾರ ಸ್ಕಿಪ್ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ಅದನ್ನು ನೀವು ನೆಕ್ಸ್ಟ್ ವಾರಕ್ಕೆ ಮಾಡ್ಕೋಬಹುದು. ಇನ್ನು ಹೆಣ್ಮಕ್ಳು ಮನೆಯಲ್ಲೇ ತಲೆ ಸ್ನಾನ ಮಾಡ್ಕೋಬೇಕು. ನೀಟಾಗಿ ಸೀರೆಯನ್ನು ಉಟ್ಕೊಂಡು, ಹಣೆಗೆ ಕುಂಕುಮ, ಮುಡಿಗೆ ಒಂದು ಹೂ ಮುಡ್ಕೊಂಡು, ಅರಿಶಿಣವನ್ನು ಹಚ್ಕೊಂಡೇ ನೀವು ದೀಪವನ್ನು, ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು. ನೀವು ಮೊದಲು ಮನೆಯಲ್ಲಿ ಪೂಜೆ ಮಾಡಿನೇ ನೀವು ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾಗತ್ತೆ. ಅಲ್ಲಿ ಹಚ್ಬಿಟ್ಟು ಬಂದು ಮನೆಯಲ್ಲಿ ದೀಪವನ್ನು ಹಚ್ಚುವಂತಹದ್ದು ಅಲ್ಲ. ಇನ್ನು ನಿಮಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತಂದರೆ, ಒಂದು ಅಡಿಕೆ ಪಟ್ಟೆ ತಟ್ಟೆ ಬೇಕಾಗುತ್ತೆ, ಅಂದರೆ ಯೂಸ್ ಆ್ಯಂಡ್ ಥ್ರೋ, ಅದು ಬೆಸ್ಟ್. ಅದು ನಿಂಬೆಹಣ್ಣು, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ, ಹೂ ಬತ್ತಿ ಬೇಕಾಗುತ್ತೆ, ಅರಿಶಿಣ, ಕುಂಕುಮ, ಅಕ್ಷತೆ, ಒಂದು ಕೆಂಪು ಹೂಗಳು, ಊದ್ಗಡ್ಡಿ, ಕರ್ಪೂರ, ಎಲೆ, ಅಡಿಕೆ, ಬಾಳೆಹಣ್ಣು, ಜೊತೆಯಲ್ಲಿ ನಿಂಬೆಹಣ್ಣನ್ನು ಕಟ್ ಮಾಡಲಿಕ್ಕೆ ಚಾಕು, ಮಡಿ ನೀರು ಬೇಕಾಗುತ್ತೆ. ದೇವಸ್ಥಾನದಲ್ಲಿ ಸಿಗೋ ಹಾಗಿದ್ರೆ ಏನು ತೊಗೊಂಡು ಹೋಗಬೇಡಿ, ಇಲ್ಲಾಂದರೆ ಒಂದು ಒಳ್ಳೆ ವಾಟರ್ ಕ್ಯಾನ್ನಲ್ಲಿ ಸ್ವಲ್ಪ ನೀರನ್ನು ತೊಗೊಂಡು ಹೋಗಿ. ನಿಂಬೆಹಣ್ಣು 2 ಇಲ್ಲ 5 ನಿಂಬೆಹಣ್ಣನ್ನು ತೊಗೊಳ್ಳಿ. ನೋಡಿ, 1 ವಾರ ಯಾವ ರೀತಿ ಹಚ್ತಿರೋ ಎಲ್ಲ ವಾರನೂ ಅದೇ ರೀತಿ ಹಚ್ಚಬೇಕು. ಅಂದರೆ ಈಗ ಒಂದು ಶುಕ್ರವಾರ 2 ನಿಂಬೆಹಣ್ಣಿನಿಂದ 4 ದೀಪ ಮಾಡ್ಕೋತೀರಾ ಅಂದ್ಕೊಳ್ಳಿ. ಎಲ್ಲ ವಾರನೂ ಅದೇ ರೀತಿ ಮಾಡಬೇಕು. 1 ವಾರ ಒಂದು ಸಂಖ್ಯೆಯಲ್ಲಿ ಹಚ್ಚೋದು, ಇನ್ನೊಂದು ವಾರ ಇನ್ನೊಂದು ಸಂಖ್ಯೆಯಲ್ಲಿ ಹಚ್ಚೋದು ಮಾಡಲಿಕ್ಕೆ ಹೋಗಬೇಡಿ. 2 ನಿಂಬೆಹಣ್ಣನ್ನು ಬಳಸ್ಕೊಂಡು 4 ದೀಪ ಮಾಡ್ಕೋಬಹುದು, ಇಲ್ಲ 5 ನಿಂಬೆಹಣ್ಣನ್ನು ಬಳಸ್ಕೊಂಡು 9 ದೀಪ ಮಾಡ್ಕೋಬಹುದು. 10 ದೀಪಗಳಾಗತ್ತೆ, ಒಂದನ್ನು ಬೇಡ, 9 ದೀಪಗಳನ್ನ ಮಾಡ್ಕೊಳ್ಳಿ. ನಿಂಬೆಹಣ್ಣನ್ನು ಹಚ್ಚಿ ದೀಪಗಳನ್ನ ಮಾಡ್ಕೊಳ್ಳುವಾಗ ಅದೇನು ನಿಮಗೆ ನಿಂಬೆಹಣ್ಣಿನ ರಸ ಇರುತ್ತಲ್ಲ, ಅದನ್ನು ಒಂದು ಗ್ಲಾಸ್ಗೆ ಇಂಟ್ಕೊಂಡು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ಅದನ್ನು ಮನೆಗೆಲ್ಲ ತೊಗೊಂಡು ಬಂದು ಬಳಸಲಿಕ್ಕೆ ಹೋಗಬೇಡಿ. ಇನ್ನು ದೇವಸ್ಥಾನಕ್ಕೆ ಹೋದಾಗ ಈ ದೀಪಗಳನ್ನು ಹಚ್ಚೋದಕ್ಕಿಂತ ಮೊದಲು ಅಮ್ಮನವರ ಎದುರುಗಡೆ ನಿಂತು ಸಂಕಲ್ಪವನ್ನು ಮಾಡ್ಕೋಬೇಕು. ಯಾವ ಕಷ್ಟವನ್ನು ಕಳೆಯೋದಕ್ಕೋಸ್ಕರ ಈ ದೀಪಾರಾಧನೆಯನ್ನು ಆ ತಾಯಿಗೆ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅದಾದ ಮೇಲೆ 3 ದಿವಸ ಹಚ್ತಿರೋ ಇಲ್ಲ 5 ದಿವಸ ಹಚ್ತಿರೋ ಅದನ್ನು ಕೂಡ ನಿಮ್ಮ ಸಂಕಲ್ಪದಲ್ಲಿ ತಪ್ಪದೆ ಹೇಳ್ಕೋಬೇಕಾಗತ್ತೆ. ಇನ್ನು ನೀವು ಯಾವ ಜಾಗದಲ್ಲಿ ಹಚ್ತೀರಾ ಅಲ್ಲಿ ಕುತ್ಕೊಂಡು ನೆಲದ ಮೇಲೆ ಸ್ವಲ್ಪ ಮಡಿ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ, ಆ ರಂಗೋಲಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಏನು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್, ಅಡಿಕೆ ಪಟ್ಟೆ ತಟ್ಟೆ ತೊಗೊಂಡು ಹೋಗಿರ್ತೀರಲ್ಲ, ಆ ತಟ್ಟೆನ ರಂಗೋಲಿ ಮೇಲೆ ಇಟ್ಕೊಳ್ಳಿ. ನಿಂಬೆ ಹಣ್ಣುಗಳನ್ನ ತೊಳೆದಿಟ್ಕೊಂಡಿರಬೇಕು.
ಕೈಯಲ್ಲಿ ಹಿಡ್ಕೊಂಡು ಅಮ್ಮನವ್ರನ್ನ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ಆ ನಿಂಬೆಹಣ್ಣನ್ನು ಮಧ್ಯಕ್ಕೆ ಕರೆಕ್ಟಾಗಿ ಸಮಭಾಗ ಮಾಡಿ ಹಚ್ಚಿದ್ದಾದಮೇಲೆ ಅಂದರೆ ನಿಂಬೆಹಣ್ಣುಗಳನ್ನೆಲ್ಲ ಹಚ್ಕೊಂಡು ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು. ರಸ ಎಲ್ಲ ಹಿಂಡ್ಕೊಂಡು ಆ ನಿಂಬೆಹಣ್ಣನ್ನು ಉಲ್ಟಾ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಆ ತಟ್ಟೆಲಿ ಜೋಡಿಸ್ಕೊಂಡಾದ್ಮೇಲೆ ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಸ್ವಲ್ಪ ಆ ತಟ್ಟೆಗೆ ಅಕ್ಷತೆ ಹಾಕ್ಬಿಟ್ಟು ಒಂದೊಂದು ಕೆಂಪು ಹೂವನ್ನು ಇಡಿ. ಅಮ್ಮನವ್ರಿಗೆ ಕೆಂಪು ಹೂವು ಅಂತಂದರೆ ಪ್ರೀತಿ. ಹೂ ಬತ್ತಿಗಳನ್ನ ಹಾಕಿ, ಶಕ್ತಿ ಇತ್ತು ಅಂದರೆ ಎಲ್ಲ ದೀಪಗಳನ್ನ ತುಪ್ಪದಲ್ಲಿ ಹಚ್ಚಿ, ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ, ಈ ಎರಡೇ ಶ್ರೇಷ್ಠ ಬಳಸ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಹಚ್ಕೊಳ್ಳೋದು ಒಳ್ಳೆಯದು. ಊದ್ಗಡ್ಡಿ ಇಲ್ಲ ಅಂತಂದರೆ ಬತ್ತಿ ಇರುತ್ತಲ್ವ, ಆ ಬತ್ತಿಗಳನ್ನ ಹಚ್ಚಿ ಬೆಂಕಿಗಡ್ಡಿಯಲ್ಲಿ ಹಚ್ಚಲಿಕ್ಕೆ ಹೋಗಬೇಡಿ. ಎಲ್ಲ ದೀಪಗಳನ್ನ ಹಚ್ಚಿದ್ದಾದಮೇಲೆ ಊದ್ಗಡ್ಡಿಯಿಂದ ಆ ದೀಪಗಳಿಗೆ ಬೆಳಗಿ, ಊದ್ಗಡ್ಡಿ ತೊಗೊಂಡೋಗಿರ್ತೀರಲ್ವ, ಅದಾದಮೇಲೆ ಆ ತಟ್ಟೆ ಎದುರಿಗೆ 2 ಎಲೆ ಅಡಿಕೆ ಬಾಳೆಹಣ್ಣನ್ನು ತಾಯಿಗೆ ನೈವೇದ್ಯವಾಗಿ ತೋರಿಸ್ಬೇಕು. ಅದಾದಮೇಲೆ ಆ ತಟ್ಟೆ ಎದುರುಗಡೆ ಕರ್ಪೂರವನ್ನು ಹಚ್ಚಿ, ಈ ಏನು ನೀವು ದೀಪಗಳನ್ನ ನಿಂಬೆಹಣ್ಣಿನ ದೀಪಗಳನ್ನ ಹಚ್ಚಿರ್ತೀರಲ್ವ, ಆ ತಟ್ಟೆ ಎತ್ಕೊಂಡು ಅಮ್ಮನವ್ರಿಗೆ ಬೆಳಗಿ. ಒಳಗಡೆ ಹೋಗ್ಲಿಕ್ಕಾದರೆ ಹೋಗಿ ಬಿಡ್ತಾರೆ ಅಂದರೆ, ಇಲ್ಲ ಅಂದರೆ ಹೊರಗಡೆಯಿಂದಾನೇ ಬೆಳಕೊಳ್ಳಿ. ಇದೆಲ್ಲ ನೀವು ಬೆಳಗಿದ್ದಾದಮೇಲೆ ಆ ತಟ್ಟೆನೆಲ್ಲ ಹಚ್ಚಿರ್ತೀರೋ ಅಲ್ಲಿ ಅಮ್ಮನವ್ರ ಎದುರುಗಡೆ ಇಟ್ಟುಬಿಡಿ. ಇಟ್ಟಾದಮೇಲೆ ಒಳಗಡೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ನೀವು ಆಚೆ ಬರೋ ಅಷ್ಟರಲ್ಲಿ ದೀಪಗಳು ಶಾಂತವಾಗಿರುತ್ತೆ. ಯಾವುದಾದ್ರೂ ಗಿಡದ ಬುಡಕ್ಕೆ ಅದನ್ನು ಆ ದೀಪಗಳನ್ನೆಲ್ಲ ಹಾಕ್ಬಿಡಿ. ಎಲೆ ಅಡಿಕೆ ಇಟ್ಟಿರ್ತೀರಲ್ವ, ಅಲ್ಲೇ ಯಾರ್ದಾದ್ರೂ ಒಬ್ಬರು ಮುತ್ತೈದೆಗೆ ಅರಿಶಿನ ಕುಂಕುಮವನ್ನು ಕೊಡಿ. ಅದನ್ನು ಎಲೆ ಅಡಿಕೆಯನ್ನು ಕೊಟ್ಬಿಡಿ. ಇದು ನೀವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ದಿವಸ ನಿಂಬೆಹಣ್ಣನ್ನು ಹಚ್ಚುವಂತಹ ವಿಧಾನ. ಇನ್ನು ಕೊನೆ ದಿವಸ ಅಂದರೆ ನೀವು ಯಾವತ್ತು ಕೊನೆ ಮಾಡ್ಕೋತಿರಲ್ವ, ಆವತ್ತಿನ ದಿವಸ ಈ ದೀಪ ಎಲ್ಲ ಹಚ್ಚುವಂತಹದ್ದು ಈಗ ಹೇಗೆ ಹೇಳ್ಕೊಟ್ನೋ ಅದೇ ರೀತಿ ದೀಪವನ್ನು ಹಚ್ಕೊಳ್ಳಿ. ಕೊನೆ ದಿವಸ ಅಮ್ಮನವ್ರಿಗೆ ಒಂದು ಪೂಜೆ ಸಾಮಾನು ತೊಗೊಂಡೋಗಿ ಪೂಜೆಗೆ ಕೊಡಬೇಕು, ಪೂಜೆ ಮಾಡಿಸ್ಬೇಕಾಗತ್ತೆ. ಪೂಜೆ ಎಲ್ಲ ಮಾಡಿಸಿದ್ದಾದಮೇಲೆ ಆವತ್ತಿನ ದಿವಸ ಒಂದು ಸ್ವಲ್ಪ ಜನಕ್ಕೆ, ಒಂದು 9-10 ಜನಕ್ಕಾದ್ರೂ ನೀವೇನು ಮಾಡಬೇಕು, ನಿಮ್ಮ ಕೈಯಾರೆ ಪ್ರಸಾದವನ್ನು ಹಂಚಿ. ಒಳ್ಳೆಯದಾಗುತ್ತೆ. ಇದು ಆಪ್ಷನಲ್, ಅಂದರೆ ನೀವು ಪ್ರಸಾದ ಕೊಟ್ಟೇ ಕೊಡಬೇಕು ಅಂತಲ್ಲ. ಬೇಗ ನಿಮಗೆ ಕಷ್ಟಗಳು ಕಳಿಬೇಕು ಅಂತಂದರೆ ಈ ರೀತಿ ಮಾಡಿ. ಸ್ವಲ್ಪ ಪುಳಿಯೋಗರೆನೋ, ಕಡಲೆಕಾಳು ಹುಸ್ಲಿನೋ, ಮೊಸರನ್ನನೋ, ಇಲ್ಲ ಸಜ್ಜಿಗೆನೋ, ರಸಾಯನನೋ ಏನು ಬೇಕಾದರೂ ಕೊಡ್ಬೋದು. ಇಲ್ಲ ಕಡಲೆ ಹಸಿಟ್ಟು ಮೊದಲು ಮಡಿಯಿಂದ ಮಾಡ್ಕೊಂಡೋಗಿ ಮನೆಯಿಂದ ಮಾಡುವಾಗ, ಏಕೆಂದರೆ ಅಮ್ಮನವರಿಗೆ ಅದನ್ನು ನೈವೇದ್ಯವಾಗಿ ತೋರಿಸ್ತಾರೆ. ಅದನ್ನು ಸ್ವಲ್ಪ ಜನಕ್ಕೆ ಹಂಚಿ ಕೊನೆ ದಿವಸ ಒಂದು 9 ಜನಕ್ಕೆ ಅರಿಶಿನ ಕುಂಕುಮವನ್ನು ಕೊಡಿ. ಇದು ಪರಿಸಮಾಪ್ತಿ ಮಾಡೋ ವಿಧಾನ. ಇದಿಷ್ಟು ಕೂಡ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂತಹ ವಿಧಾನ. ಎಲ್ರಿಗೂ ಕೂಡ ಅಮ್ಮನವರ ಅನುಗ್ರಹ ಸಿಗಲಿ ಅಂತ ಹೇಳಿ ಕೇಳ್ಕೊತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.